ಹಲೋ ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿದ್ರೆ ಮುಂಬೈ ಹತ್ತಿರದಲ್ಲಿರುವಂತಹ ಒಂದು ಫೋರ್ಟಿಗೆ ಹೋಗ್ತಿದೀವಿ. ಈ ಫೋರ್ಟಿಗೆ ನಾನು ತುಂಬಾ ಟೈಮಿಂದ ಮೊದಲೇ ಹೋಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ. ಹತ್ತಿರದಲ್ಲಿದೆ ಅಂತ ಹೋಗ್ಬೋದು ಅಂತ ಹೇಳಿ ಅದನ್ನು ಬಿಟ್ಟು ತುಂಬಾ ಟೈಮ್ ಆಗಿತ್ತು. ಸೊ ಇವತ್ತು ಹೋಗ್ತಾ ಇದೀವಿ. ಇವತ್ತು ನಾವು ಯಾವುದೇ ರೀತಿಯಂತಹ ಬಸ್, ಬೈಕ್ ಅಥವಾ ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇಲ್ಲ. ನಾವು ಇವತ್ತು ನಾನು ಹಿಂದ್ಗಡೆ ಕಾಣಿಸಿದಿಲ್ಲ ಅಲ್ಲಿ ಆ ಸೈಕಲ್ ಅಲ್ಲಿ ಹೋಗ್ತಿದೀವಿ. ಅದು 35 ಕಿಲೋಮೀಟರ್ ಒಂದು ಸೈಡ್ ಆಗುತ್ತೆ. ಸೊ ಸೈಕಲ್ ರೈಡ್ ಕೂಡ ಹೋಗಿ ತುಂಬಾ ಟೈಮ್ ಆಗಿತ್ತು. ಹಾಗಾಗಿ ಅದೇ ಸೈಕಲ್ ಹೋಗು ಅಂತ ಹೇಳಿ ಅನ್ಕೊಂಡೆ. ಇನ್ನು ಗೊತ್ತಿಲ್ಲ ಇನ್ನೆಲ್ಲ ಏನೆಲ್ಲ ಪಂಚರ್ ಆಗುತ್ತೆ, ಇನ್ನೆಲ್ಲ ಏನು ಟ್ರಿಪ್ಪಲ್ಲೆಲ್ಲ ಟ್ವಿಸ್ಟ್ಗಳೆಲ್ಲ ಇದೆ ಅಂತ ಹೇಳಿ. ಸೊ ಹಾಗಾಗಿ ಇವತ್ತಿನ ಜರ್ನಿನ ಶುರು ಮಾಡುವ. ಅದಕ್ಕೆ ಮೊದಲು ನೀವೆಲ್ಲರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಬನ್ನಿ. ಈಗಷ್ಟೇ ಗ್ರೀನ್ ಆಗ್ತಾ ಇದೆ, ಅಷ್ಟೇ ಕನ್ವರ್ಟ್ ಆಗ್ತಿದೆ. ಬಟ್ ಆದರೂ ಮುಂದ್ಗಡೆ ಕಾಣಿಸಿದಿಲ್ಲ ಒಂದು ಗುಡ್ಡ, ಅದಕ್ಕೆ ಹೋಗಬೇಕು. ಆಯಿತಾ, ಇಲ್ಲಿ ನೋಡಿ ನಮ್ಮ ಬ್ಯಾಗಿಗೆ ಪರಿಸ್ಥಿತಿ ಹೆಂಗಾಗಿದೆ ಅಂತ. ಬಾಸ್ ಇಲ್ಲೇ ರೆಡಿಯಾಗಿದ್ದಾರೆ. ನಾನು ಅಂದ್ಕೊಂಡಿದ್ದೆ ಏನಾದರೂ ಕೈ ಕೊಡುತ್ತೇನೋ ನನಗೆ ಅಂಥೇಳಿ, ಬಟ್ ಏನೂ ಕೊಡಲಿಲ್ಲ. ಇದೊಂದು ಹಳ್ಳಿ ದಾಟ್ಕೊಬಂದಾಯ್ತು. ಇಲ್ಲಿ ತುಂಬ ಪೀಸ್ಫುಲ್ ಆಗಿತ್ತು, ಗಾಳಿನೂ ಚೆನ್ನಾಗಿ ಬರ್ತಿದೆ. ವೆದರ್ ಅಂತೂ ಫುಲ್ಲು ನಮಗೆ ಸೂಟ್ ಮಾಡಿದ ಥರ ಇದೆ. ಆಯಿತು, ಈಗ ಬೇಸ್ ವಿಲೇಜನ್ನು ನಾವು ರೀಚ್ ಆಗಿದ್ದೀವಿ. ಬೇಸ್ ವಿಲೇಜ್ ರೀಚ್ ಆದಮೇಲೆ ನನಗೊಂದು ಶಾಕಿಂಗ್ ಆಗಿದೆ. ಯಾಕಂದರೆ ಒಂದು ಸತಿ ತೋರಿಸ್ತೀನಿ ಆಯಿತಾ, ಸ್ಯಾಟರ್ಡೇದು ಇಲ್ಲಿದ್ದ ಕತೆ ಕಾಣಿಸಿದೆಯಾ? ಅಲ್ಲಿ ತನಕ ಫುಲ್ ಎಲ್ಲ ಕಡೆ ನೋಡಿದ್ರು ಗಾಡಿ ಗಾಡಿ ಗಾಡಿ. ನನಗೆ ಹೆದರಿಕೆ ಆಗ್ತಿರೋದು ಏನು ಅಂದರೆ, ನೆಕ್ಸ್ಟು ಜುಲೈ 11th ಮತ್ತು 11th ನಾವೊಂದು ಮಹಾರಾಷ್ಟ್ರ ಟ್ರಿಪ್ ಆರ್ಗನೈಸ್ ಮಾಡ್ತಿದ್ದೀವಿ, ಸಹ್ಯಾದ್ರಿ ಸಂಚಾರ ಅಂಥೇಳಿ. ಇನ್ಸ್ಟಾ ಪೇಜ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಒಂದು ಸತಿ ನೋಡಿ ಹೇಗಿದೆ ಏನು ಅಂತ ಹೇಳಿ ಎಲ್ಲ. ಅದು ಕೂಡ ಸ್ಯಾಟರ್ಡೆ ಸಂಡೇ ಬರುತ್ತೆ ಆಯಿತಾ. ಆ ಟೈಮಲ್ಲಿ ಹೇಗೆ ಪ್ಲ್ಯಾನ್ ಮಾಡಬೇಕು ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೀನಿ. ಯಾಕಂದರೆ ಕ್ರೌಡ್ ಅಂತೂ ಹೆವಿ ಕ್ರೌಡ್ ಆಗ್ತಿದೆ ಮಹಾರಾಷ್ಟ್ರಕ್ಕೆ. ಸೊ ಹಾಗಾಗಿ ಮತ್ತು ಇವತ್ತಿದ್ದನ್ನು ನಾನೀಗ ಪ್ಲ್ಯಾನ್ ಮಾಡಬೇಕು. ಯಾಕಂದ್ರೆ ಏನೋ ಹೊರಟು ಬಂದಿದ್ದೀನಿ, ಅಲ್ಲಿಂದ ಸೈಕಲಲ್ಲೆಲ್ಲ ಬಂದೆ. ಸ್ವಲ್ಪ ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ. ಇದೊಂಥರ ತುಂಬ ಡಿಫಿಕಲ್ಟ್ ಟ್ರೆಕ್ ಆಗ್ತದೆ ನಂಗೆ, ಅದು ಪಕ್ಕ ಗೊತ್ತಿದೆ. ಯಾಕಂದರೆ ಈಗಲೇ ಸೈಕಲಲ್ಲಿ 35 ಕಿಲೋಮೀಟ್ರ್ ಸೈಕಲ್ ತುಳ್ಕೊಂಡು ಬಂದು ಇಲ್ಲಿಂದ ವಾಪಸ್ ಇನ್ನೂ 3 ಗಂಟೆ ಟ್ರೆಕ್ ಮಾಡೋದು ಅಂದರೆ ಕಡಿಮೆ ಮಾತಲ್ಲ. ಸೊ ಪರವಾಗಿಲ್ಲ, ಎನರ್ಜಿ ಇದೆ. ಯಾಕಂದರೆ ಅದೊಂಥರ ಖುಷಿನೇ ಬೇರೆ ಥರ, ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಈಗ ಅಲ್ಲಿ ಟ್ರೆಕ್ ಮಾಡಿ 3 ಗಂಟೆ ಅಲ್ಲಿ ಸ್ಟೇ ಮಾಡ್ತೀನಿ. ಅದಾದ ನಂತರ ಬೆಳಗ್ಗೆ ಎದ್ದು ಮೇಲೆ ಹೋಗೋದು ಅಥವಾ ಅಲ್ಲಿ ಬೇಸ್ ವಿಲೇಜಲ್ಲಿ ಸ್ಟೇ ಮಾಡೋದು ಏನು ಅಂತೇಳಿ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ನೋಡ್ತಾ ಇರಿ. ಹಾಗೆ ಇಷ್ಟ ಆದರೆ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಟ್ರೆಕ್ನ ಶುರು ಮಾಡಿ. ಇದು ಟ್ರೆಕ್ಕಿಂಗ್ ರೋಡ್ ಹೋಗಿ ಅಂದರೆ ಟ್ರೆಕ್ಕಿಂಗಿದ್ದು ಟ್ರ್ಯಾಕ್ ಹೋಗಿ ರೋಡೇ ಆಗಿದೆ. ನೋಡಿ ಚೆನ್ನಾಗಿ ರೋಡೇ ಇದೆ. ನಾವು ಹೋಗಬೇಕಾಗಿದೆ ಎಲ್ಲಿಗೆ ಅಂದರೆ ಅಲ್ಲಿಗೆ, ಅಲ್ಲಿ ಕಾಣಿಸ್ತದೆ ಅಲ್ಲಿ ತನಕ ಹೋಗಬೇಕು. ಅದು ವ್ಯೂ ಪಾಯಿಂಟ್ ಮೇಲ್ಗಡೆ ಕಾಣಿಸಿದೆ, ಅಲ್ಲಿ ಒಂದು ಚಿಕ್ಕ ಫ್ಲ್ಯಾಗ್ ಥರ ಕಾಣಿಸಿದೆ, ಅದು ವ್ಯೂ ಪಾಯಿಂಟ್. ಸ್ಟೇ ಆಗಬೇಕು ಅಂತ ಅಂದ್ಕೊಂಡಿರೋದು ಇಲ್ಲಿ, ನೋಡುವ ಏನಾಗುತ್ತೆ ಅಂತೇಳಿ. ಅದು ಕ್ರೌಡ್ ಅಂತೂ ಹೆವಿ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ನಿಧಾನಕ್ಕೆ ಹೋಗಬೇಕು. ನಾವು ಟ್ರೆಕ್ ಶುರು ಮಾಡಿದ್ದು ಅಲ್ಲಿಂದ, ಎಲ್ಲಿಂದ್ರೆ ಅಲ್ಲಿಂದ ಎತ್ಕೊಂಡು ಇಲ್ಲಿದ್ದು ವಿಡಿಯೋ ಮಾಡಿದ್ದೆ. ವಾಪಸ್ ಈಗ ಪ್ಲೇಸ್ ಹತ್ಕೊಂಡು ಬಂದಾಯಿತು. ನನಗೆ ಗೊತ್ತಿರೋಂಗೆ ಈ ಟ್ರೆಕ್ ಪಾಯಿಂಟ್ ಅಂದರೆ ಈ ಬೇಸ್ ಕ್ಯಾಂಪ್ ಹತ್ರ ಬಂದರೆ 75% ಅಷ್ಟು ಟ್ರೆಕ್ ಕಂಪ್ಲೀಟ್ ಆಗಿರುತ್ತೆ. ಸೊ ಇಲ್ಲಿಂದ ಒಂದು ವ್ಯೂ ಇದೆ ಆಯಿತಾ. ಮೇಲೂ ಹಂಗೆ ಇದೆ, ಕೆಳಗಡೆನೂ ಹಂಗೆ ಇದೆ. ಮೇಲ್ಗಡೆ ನಾವು ಹೋಗಬೇಕಾಗಿದ್ದು ಅಲ್ಲಿಗೆ ಅದು, ಬಟ್ ಕೆಳಗಡೆ ವ್ಯೂ ನೋಡಿ. ಈ ರೀತಿಯಾದ ವ್ಯೂ ಇದೆ. ಇಲ್ಲೆಲ್ಲಾದರೂ ಸ್ಟೇ ಆಗಬೇಕು. ಬಟ್ ಏನು ಸ್ಟೇ ಮಾಡೋದು, ಎಲ್ಲಿ ಏನು ಅಂಥೇಳಿ ಇನ್ನು ಸ್ವಲ್ಪ ಮುಂದೆ ಆದಮೇಲೆ ಯೋಚನೆ ಮಾಡ್ತೀನಿ. ಫುಡ್ಡಿ ಬೇಕಾದ್ರೆ ವಾಪಸ್ ಬಂದರೆ ಆಯ್ತು. ಇಲ್ಲಿ ಹೇಗಾಗ್ತಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗ್ತಿಲ್ಲ. ಆ ರೇಂಜಲ್ಲೆಲ್ಲ ಸ್ವೆಟ್ ಆಗ್ತಿದೆ. ಅಲ್ಲಿ ಇದನ್ನ ಮಾಡ್ಕೊಂಬಂದಿದ್ದಲ್ವಾ ಸೈಕ್ಲಿಂಗು. ಸೊ ಹಂಗೆ ಸ್ವಲ್ಪ ತುಂಬ ಪ್ರಾಬ್ಲಮ್ ಕೊಡ್ತಿದೆ. ಮ್ಯಾಗಿ
ಇಲ್ಲೊಂದು ಪ್ಲೇಸಲ್ಲಿ ಅಂಗಡಿಯಲ್ಲಿ ಮ್ಯಾಗಿ ತೊಗೊಂಡು ತಿಂತಾಯಿದ್ದೀನಿ. ಇಲ್ಲಿ ಇನ್ನೂ ಹತ್ಬೇಕು, ಇನ್ನೂ 1 ಗಂಟೆ ಹತ್ತಿರ ಮೇಲೆ ಹೋಗ್ಬೇಕು. ಹೋಗಿ ಬಂದು ವಾಪಸ್ ನೋಡ್ಬೇಕು ಹೇಗುತ್ತೆ ಅಂತೇಳಿ. ಈಗ ಒಂದು ಮ್ಯಾಗಿ ತಿಂದೆ, ಒಂದು ಚಾಯ್ ಕುಡಿದೆ, ಫುಲ್ ಎನರ್ಜಿ. ವಾಟರ್ ಬಾಟ್ಲ್ ಕೂಡ ಸಿಕ್ತು. ಇನ್ನು 2 ಸತಿ ಪಕ್ಕ ಹೋಗಿದೆ, ಡೌಟೇ ಇಲ್ಲ ಅದರಲ್ಲಿ. ಸೊ ಈ ರೀತಿ ಡೆನ್ಸ್ ಫಾರೆಸ್ಟ್ ಆಯಿತಾ, ಕಂಪ್ಲೀಟ್ ಡೆನ್ಸ್ ಫಾರೆಸ್ಟು. ಆದರೆ ಈ ಟ್ರಕ್ ಅಷ್ಟೇನು ಕಷ್ಟ ಇಲ್ಲ, ಬಟ್ ನನಗೆ ಯಾಕಷ್ಟು ಸುಸ್ತಾಗ್ತಿದೆ ಅಂದರೆ ಒಂದೇ ರೀಸನ್ಗೆ, ಹೇಗೆ ಅಲ್ಲಿಂದ ಸೈಕಲ್ ಬಂದಲ್ಲ ಅದಕ್ಕೆ. ಹಲೋ, ಹಾಯ್, ನಮಸ್ಕಾರ. ಹೊರಡು ಬನ್ನಿ. ಮಳೆ ಬರುತ್ತೆ ಅನಿಸುತ್ತೆ. ಮಳೆ ಬಂದ್ರಂತೂ ಮಸ್ತ್ ಮಸ್ತ್ ಸೂಪರಾಗಿರುತ್ತೆ. ಸೇಮ್ ಭೈರವಗಢ ಮಾಡಿದಾಗ ಹೇಗಿತ್ತು ವ್ಯೂ, ಅದೇ ಥರ ಕಾಣಿಸ್ತಿದೆ. ಹಾಂ, ಇಲ್ಲಿಂದ ವ್ಯೂ ಹಿಂಗಿದೆ. ಕರೀದಿದ್ರು ಬರ್ತಾ ಇದ್ದಾರೆ. ಮಳೆ ಬರುತ್ತೆ ಮೇ ಬಿ ಈಗ ತುಂಬ ಜೋರಾಗಿ. ಸೊ ನೋಡಿ, ಅವರೆಲ್ಲರೂ ನಂಗೆ ಚಾನ್ಸ್ ಕೊಟ್ಟರೆ ನಾನು ಸತ್ಯ ಹೋಗ್ಲಿ ಇಲ್ಲೇ ಉಳಿತೀನಿ. ಇನ್ನೊಂದು ವ್ಯೂ ಇದೆ ಆಯಿತಾ, ಸೂಪರಾಗಿದೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಈಗಲೇ ಹಿಂಗೆ ಗಾಳಿ ಇದೆ. ಬೆಳಗ್ಗೆ ಆಗಬೇಕಾದ್ರೆ ಗಾಳಿ ಹೆವಿ ಇರ್ಬೋದು, ಮಳೆ ಬಂದರೆ ಸ್ವಲ್ಪ ರಿಸ್ಕಿ ಆಗುತ್ತೆ. ಸೊ ಹಂಗಾಗಿ ವಾಪಸ್ ಇಳಿದು ಮತ್ತೆ ಹತ್ತಿದ್ರು ಪರವಾಗಿಲ್ಲ. ಬಟ್ ಇಲ್ಲಿ ಸ್ಟೇ ಆಗೋದು ಸೇಫ್ಟಿ ಎಲ್ಲ ಅಂತ ಅನಿಸ್ತು. ಲಾಸ್ಟ್ ಪ್ಯಾಚ್ ಅದು ಅಲ್ಲಿ. ಅವರೆಲ್ಲರೂ ನಂಗೆ ಚಾನ್ಸ್ ಕೊಟ್ಟರೆ ನಾನು ಸತ್ಯ ಹೋಗ್ಲಿ ಇಲ್ಲೇ ಉಳಿತೀನಿ. ಇನ್ನೊಂದು ವ್ಯೂ ಇದೆ ಆಯಿತಾ, ಸೂಪರಾಗಿದೆ. ಬಟ್ ವಿಷಯ ಏನು ಅಂತ ಹೇಳಿದ್ರೆ, ಇಲ್ಲಿ ಈಗಲೇ ಹಿಂಗೆ ಗಾಳಿ ಇದೆ. ಬೆಳಗ್ಗೆ ಆಗಬೇಕಾದ್ರೆ ಗಾಳಿ ಹೆವಿ ಇರ್ಬೋದು, ಮಳೆ ಬಂದರೆ ಸ್ವಲ್ಪ ರಿಸ್ಕಿ ಆಗುತ್ತೆ. ಸೊ ಹಂಗಾಗಿ ವಾಪಸ್ ಇಳಿದು ಮತ್ತೆ ಹತ್ತಿದ್ರು ಪರವಾಗಿಲ್ಲ. ಬಟ್ ಇಲ್ಲಿ ಸ್ಟೇ ಆಗೋದು ಸೇಫ್ಟಿ ಎಲ್ಲ ಅಂತ ಅನಿಸ್ತು. ಲಾಸ್ಟ್ ಪ್ಯಾಚ್ ಅದು ಅಲ್ಲಿ. ಇಲ್ಲಿ ಏಣಿ ಕಾಣಿಸಿದೆಯಲ್ಲ, ಅದರಲ್ಲೇ ಹತ್ಕೊಂಡು ಬರಬೇಕು. ಫೈನಲಿ ಈಗ ಮೇಲ್ಗಡೆ ರೀಚ್ ಆಗಿ ಆಯಿತು. ಫೈನಲಿ ರೀಚ್ ಆದಮೇಲೆ ಇಲ್ಲಿ ಹೇಗೆ ಕಾಣಿಸ್ತಿದೆ ಅಂದರೆ, ಅಪ್ಪ ವಿಚಿತ್ರವಾಗಿ ಕಾಣಿಸಿದೆ. ಹಾಂ, ಇಲ್ಲೆಲ್ಲ ಸ್ಟೇ ಮಾಡ್ಲಿಕ್ಕೆ ಚಾನ್ಸ್ ಸಿಕ್ಕಿದ್ರೆ ಸ್ವರ್ಗ. ಬಟ್ ಏನು ಮಾಡೋದು, ಸ್ಟೇ ಮಾಡ್ಲಿಕ್ಕೆ ಸಿಗಲ್ಲ. ಸಿಕ್ಕಿದ್ರು ಅಲ್ಲಿ ಅದನ್ನ ಹತ್ಕೊಂಡು ಬರ್ಲಿಕ್ಕಂತೂ ಆಗಲ್ಲ. ಆ ಹತ್ಬೇಕಾದ್ರೆ ಸ್ವಲ್ಪ ಮಿಸ್ ಆದರೆ ಹೊರಗೇನೆ. ಫೈನಲಿ ಹಿಂಗೆ ಮೇಲೆ ಹೋಗ್ತಾ ಇದ್ದೀವಿ. ಇಷ್ಟು ತನಕ ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೆ. ಇಲ್ಲೇ ಕೂತಿದ್ದೆ ಒಂದು ಹಾಫ್ ಆನ್ ಅವರ್. ಹಗ್ಗ ಕಟ್ಟಿಟ್ಟಿದ್ದಾರೆ ಕಲ್ಲಿಗೆ. ಸೊ ಹಂಗಾಗಿ ಕಟ್ಟಾಯಿತು ಅಂದರೆ ಆಯಿತು. ಈಗೆಲ್ಲ ಮುಗ್ದಾಯಿತು ಅಂದರೆ ಹೋಗಿ ಬಂದೆ ಒಂದು ಸತಿ ಮೇಲ್ಗಡೆ ಕಾಣಿಸಿದೆ ಅದಕ್ಕೆ. ಸೊ ಇನ್ನು ವಾಪಸ್ ಹೊರಡಬೇಕು. ಬಟ್ ಅದರ ವಿಷಯ ಏನು ಅಂತ ಹೇಳಿದ್ರೆ, ಸ್ಟೇ ಮಾಡಬೇಕಾ ಬೇಡವಾ ಅಂತೇಳಿ ಯೋಚನೆ ಮಾಡ್ತಿದ್ದೀನಿ. ಹೇಗೆ ಅಂತೇಳಿ ಅಲ್ಲಿ ನೋಡ್ತೀನಿ. ಸ್ಟೇ ಸಿಕ್ಕಿದ್ರೆ ಸ್ಟೇ ಮಾಡ್ತೀನಿ, ಇಲ್ಲಾಂದರೆ ಸ್ಟೇ ಮಾಡಲೇಬೇಕು. ಬಟ್ ನಾಳೆ ಬರಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕಷ್ಟೇ. ಸೊ ಹಂಗಾಗಿ ವಾಪಸ್ ಇನ್ನು ಇಟ್ಕೊಂಡು ಹೋಗುವ. ಈಗ ನಿಜವಾಗಿ ಡಿಫಿಕಲ್ಟ್, ಯಾಕಂದರೆ ಹಿಂಗೆ ಬ್ಯಾಗ್ ಬೇರೆ ಅರ್ಥ ಆಗುತ್ತೆ. ಸೊ ಹಂಗಾಗಿ ಇದನ್ನು ಮಳೆಗಾಲದಲ್ಲಿ ಮಾತ್ರ ಯಾರಿಗೂ ರೆಕಮೆಂಡ್ ಮಾಡಲ್ಲ. ಯಾಕಂದರೆ ಹಿಂಗೆ ಇಲ್ಲಿ ಜಾರ್ತಿದೆಯಲ್ಲ, ಸ್ವಲ್ಪ ಮಿಸ್ ಆದರೂ ಕೆಳಗಡೆನೆ. ಸೊ ಅದಕ್ಕೋಸ್ಕರ
बॅग मुळे अडचणीची ठरते रे पायरी इथं गॅप जास्त आहे याच्यात ಇದ್ರ ಟಾಪಿಗೆ ಹೋಗಿದ್ದು ವಾಪಸ್ ಬರ್ತಿದ್ದೀವಿ ಬಟ್ ಅದ್ರ ವ್ಯೂ ಒಂಥರ ಸೂಪರ್ ಆಗಿದೆ ಕರೆಕ್ಟಾಗಿ ಟ್ರಕ್ನ ನಾವು ಮುಂಬೈಯಿಂದ ಬೈಕಲ್ಲೆಲ್ಲ ಬಂದಿದ್ರೆ ಮುಂಬೈಯಿಂದ ಇಲ್ಲಿ ಬರಲಿಕ್ಕೆ 1 ಅವರ್ ಮತ್ತು ಅದಾದ ನಂತರ ಇಲ್ಲಿ ಒಂದು 2-3 ಅವರ್ಸು 4 ಅವರ್ಸ್ 6 to 7 ಅವರ್ಸಲ್ಲಿ ಇದು ಮುಗಿಸಿ ವಾಪಸ್ ರೂಮಿಗೆ ಹೋಗ್ಬೋದಿತ್ತು ಬಟ್ ನಾನು ಸೈಕಲಲ್ಲಿ ಬಂದು ಇಲ್ಲೆಲ್ಲ ಸ್ವಲ್ಪ ನಿಧಾನಕ್ಕೆ ಬಂದಿದ್ದರಿಂದ ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ಆರಾಮ್ 6 to 7 ಅವರ್ಸಲ್ಲಿ ಮುಗಿಸ್ಕೊಂಡು ಹೋಗ್ಬೋದು ಟ್ರೆಕ್ ಅಷ್ಟೇನು ಕಷ್ಟ ಅನ್ನೋದಕ್ಕಿಂತನೂ ಬಟ್ ಆದರೆ ಅಷ್ಟೇನು ಟೈಮ್ ತೊಗೊಳ್ಳಲ್ಲ ಕರೆಕ್ಟ್ ಧೈರ್ಯ ಎಲ್ಲ ಇದ್ದರೆ ಬಟ್ ಆದರೂ ಬಂಡ್ ಧೈರ್ಯ ಆಯಿತಾ ವಿಡಿಯೋ ಮಾಡಬೇಕಾದ್ರೆ ಇದನ್ನು ಹಿಂಗೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಖುಷಿ ಆಗುತ್ತೆ ಆಯಿತಾ ಬಟ್ ಇಲ್ಲೊಂಚೂರು ನೋಡಿದಾಗ ಬೇಜಾರಾಗುತ್ತೆ ಇದನ್ನು ಈ ಸಿಟಿನ ತುಂಬ ಹೊರಗಿದೆ ಬಟ್ ಆದರೂ ಇಲ್ಲಿ ಬಂದೆಲ್ಲ ಬಿಲ್ಡಿಂಗ್ ಕಟ್ತಾರೆ ಇದನ್ನ ಯಾಕೋ ನೋಡಿದ್ರೆ ಕಾಡು ಇರಲ್ವಾ ಅಂತ ಮುಂದೆ ಅಂತ ಅನಿಸುತ್ತೆ ಅಷ್ಟೇ ಎಷ್ಟು ಟೈಮನ್ನು ಹತ್ತಬೇಕಾದ್ರೆ ತಗೊಂಡಿದ್ನೋ ಅಷ್ಟು ಟೈಮ್ ಏನು ಬೇಕು ಅಂತ ಅನ್ನಿಸ್ತಿಲ್ಲ ಹೇಳ್ಬೇಕಾದ್ರೆ ಬೇಗ ಎಳ್ಕೊಂಡು ಬಂದೆ ಇನ್ನೊಂದು 5 ಮಿನಿಟ್ಸ್ ಇರಬೇಕು ಮತ್ತೆ ರೀಚ್ ಆಗ್ತೀನಿ 6 ಆಗ್ತಾ ಬಂತು ಹೇಗೆ ಒಂದು 7ಗೆ ಹೊರಟರು ನಾನೆಲ್ಲ ತಿಂಡಿ ತಿಂದು ಇಲ್ಲಿಂದ ಹೊರಟ್ರೆ ಮಿನಿಮಮ್ 11-11:30 ಆಗುತ್ತೆ ನಾನು ವಾಪಸ್ ರೂಮ್ ರೀಚ್ ಆಗಬೇಕಾದ್ರೆ ಸೈಕಲಲ್ಲಿ ಕೆಲವೊಂದು ಟೈಮ್ ಅನಿಸ್ತದೆ ಯಾಕೆ ಸೈಕಲ್ ತಂದೆ ಅಂತ ಬಟ್ ಆದರೆ ಬಾಡಿ ಫೀಲ್ ಆಗ್ತಿದೆ ಅಂದರೆ ವಾರದಲ್ಲಿ 6 ದಿನ ಆಫೀಸಲ್ಲಿ ಕೂತು ಒಂದಿನ ಹೊರಗೆ ಬಂದಾಗ ಈ ರೀತಿ ಫುಲ್ಲು ಬಾಡಿಲಿ ಇದ್ದಿದ್ದಂಥ ಏನು ಹೇಳ್ತಾರೆ ಆ ಬೊಜ್ಜು ಅದೆಲ್ಲ ಒಂದು ಸತಿ ಹೊರಗೆ ಹಾಕ್ಬಿಟ್ರಾಯ್ತು ಆ ಎನರ್ಜಿ ಅದೇ ಥರ ಹೋಲ್ಡ್ ಆಗಿರುತ್ತೆ ನೆಕ್ಸ್ಟ್ ವೀಕ್ ತನಕ ಸೊ ಹಂಗಾಗಿ ಇವರೇನು ಇಲ್ಲೇ ನಿಲ್ಲಿಸೋಗಿದ್ದು ಆಯಿತಾ ಇನ್ನೊಂದು ರೀಸನ್ ಹೇಳ್ತೀನಿ ನೋಡಿ ಈಗ ಕಾಣ್ತಿದ್ಯಾ ಕೀ ಏನೂ ಹಾಕಲಿಲ್ಲ ಹೆಲ್ಮೆಟ್ನೂ ಹಂಗೆ ಇಟ್ಟೋಗಿದೆ ಅಂದರೆ ಹೋದರೆ ಸೈಕಲ್ ಹೋಗಲಿ ಒಟ್ಟು ಹೆಲ್ಮೆಟ್ ಹೋಗಲಿ ಅಂತೇಳಿ ಆ್ಯಂಡ್ ಫೈನಲಿ ಈಗ ಮನೆಗೆ ಬಂದ್ವಿ ಸೈಕಲ್ ನೋಡಿ ಈಗ ಆಗಿದೆ ಅಂದರೆ ಜಸ್ಟ್ ಬಂದಿದೆ ಅಷ್ಟೇ ಟೈಮ್ ಹತ್ತತ್ರ 11 ಕಾಲು ಎಷ್ಟು ಸ್ಪೀಡ್ ಬರಲಿಕ್ಕಾಗುತ್ತೆ ಅಷ್ಟು ಸ್ಪೀಡ್ ಬಂದಿದ್ದೀನಿ ಬಟ್ ಆದರೂ ಟೈಮ್ ಆಗಲಿಲ್ಲ ಲೇಟ್ ಆಯಿತು ಪರವಾಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇಷ್ಟು ಎಫರ್ಟ್ ಹಾಕಿದ್ದಕ್ಕಾದರೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ